ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ, SC ST ಜನರಿಗೆ ಅನ್ಯಾಯ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಅಂಬೇಡ್ಕರ್ ಚೌಕ್, ಭಗತ್ ಸಿಂಗ್ ಚೌಕ್ ಬೇಕು. ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ, ಸಂವಿಧಾನ ವಿರೋಧಿ ರಾಜ್ಯದ ಸರ್ಕಾರಕ್ಕೆ, ದಲಿತರ ಹಿಂದುಳಿದರ ಹಣ ಕಬಳಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ನೀತಿಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 25,000 ಕೋಟಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗಂಗಾ ಕಲ್ಯಾಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನೇರ ಸಾಲ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಭೂಮಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಭೂಮಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಂಗ್ರೆಸ್ ನಲ್ಲಿ ಇರುವ ಕಾಂಗ್ರೆಸ್ ಸಚಿವರಿಗೆ, ಮಹದೇವಪ್ಪರಿಗೆ, ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ, ದಲಿತ ವಿರೋಧಿ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ, SPTSP ಅನುದಾನ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ भारत माता की SCP TSP ಹಣ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ದಲಿತರ ಮೇಲೆ ಅನ್ಯಾಯ ಹೋರಾಟವನ್ನು ನೇತೃತ್ವ ವಹಿಸಿದಂತ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನಾಯಕರು, ಈ ಸರ್ಕಾರ ಬಂದ್ಮೇಲೆ ದಲಿತರು ಓಟ್ ತಗೊಂಡು ದಲಿತರಿಗೆ ನಾನಾ ಎಲ್ಲ ಯೂಸ್ ಮಾಡಿ ದಲಿತರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ಯಾವ್ದಾರ ಸರ್ಕಾರ ಇದ್ದರೆ ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನವರು ಯಾವಾಗ ದಲಿತರಿಗೆ ಮುಖ್ಯಮಂತ್ರಿ ಆಗ್ಬೇಕಂತಿರ್ತದ ಅವಾಗ ಏನಾರ ಒಂದು ಕೊಂಡಿ ಹಾಕ್ತಾ ಇರ್ತಾರೆ. ಅದ್ರ ಸಂಗ್ರಾಮ ಬಂಧುಗಳೇ, ಯಾಕಂದ್ರೆ ಇಡೀ ನಮ್ಮ ಜಿಲ್ಲಾ ನಮ್ಮ ಕರ್ನಾಟಕ ಎಲ್ಲ ದಲಿತರು ಎಚ್ಚೆತ್ತುಕೊಂಡು ಈ ಬರ್ತಕ್ಕಂಥ ಇದರಲ್ಲಿ, ಯಾಕಂದ್ರೆ ನೀವು ಯಾವಾಗ ಅನ್ಯಾಯ ಆಗ್ಯದ ಅವಾಗ ದಲಿತರು ಎದ್ದಿಲ್ಲ ಅಂದ್ರೆ ನಿಮ್ಗೆ ತುಳಿತಕ್ಕಂಥ ಕಾರ್ಯ ಯಾವಾಗೂ ನಡೀತಾವ. ಯಾಕಂದ್ರೆ ನಾವೆಲ್ಲ ನೋಡ್ಬೇಕು, ಕಾಂಗ್ರೆಸ್ ಅವ್ರು ಹೇಳ್ತಾರ ನಾವು ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಖರ್ಗೆ ಅವ್ರಿಗೆ ಮಾಡಿದೇವು ಅಂತ ಹೇಳಿ. ಖರ್ಗೆ ಅವ್ರಿಗೆ ಹೇಳ್ಬೇಕಾಯ್ತದ, ಖರ್ಗೆ ಅವ್ರಿಗೆ ಯಾಕೆ ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಕಿವಿಯಾಗ ಎಲ್ಲಿ ಕಿವಿ ಬಿ ಬಂದ್ ಮಾಡಿ ಹಾಕ್ಯಾರ, ಕಣ್ ಬಿ ಬಂದ್ ಮಾಡಿ ಹಾಕ್ಯಾರ, ಅವ್ರ ಕೈ ಬಿ ಕಟ್ಟಿ ಹಾಕ್ಯಾರ. ಅವ್ರಿಗೆ ಯಾಕೆ ಇರ್ತಾರ ಅಂತಂದ್ರೆ ರಾಹುಲ್ ಗಾಂಧಿ ಆಟ ಆಡ್ಸ್ಲಿಕ್ಕಿರ್ತಾರ ಅವ್ರಿಗೆ. ನಾವೊಂದು ಯಾವ್ದೋ ವಿಡಿಯೋದಾಗ ನೋಡಿ
ರಾಹುಲ್ ಗಾಂಧಿ ನಮ್ದೆಲ್ಲ ನಾಯಕರು ಬೈತಾರೆ ರಾಹುಲ್ ಗಾಂಧಿ ಪಪ್ಪುನ ಟಪ್ಪುನ ಅಂತೇಳಿ. ನಾವೀಗ ದೊಡ್ಡ ಮನುಷ್ಯ ಬಂದಿದ್ದ ನನಗೆ ಯಾಕೆ ಪಪ್ಪು ಅಂತಾರಪ್ಪ ಅಂತೇಳಿ ಲೆಕ್ಕ ಹಾಕ್ತೀವಿ. ಒಂದ್ಸರಿ ನಾ ಹಿಂಗೆ ವಿಡಿಯೋ ನೋಡ್ತಾ ಇದ್ದಾಗ ರಾಹುಲ್ ಗಾಂಧಿ ಏನ್ ಮಾಡ್ತಾನೆ ಅಂತಂದ್ರೆ ತಾನು ಮೂಗಿನ ತೆಗೆದು ಖರ್ಗೆ ಸಾಬ್ರು ಕೋಟಿಗೆ ಹೊರಸ್ತಾನೆ. ನಾ ಅನ್ಕೊಂಡ ಖರ್ಗೆ ಸಾಬ್ರಿಗೆ ಅದಕ್ಕಾರ ದೊಡ್ಡ ಮನುಷ್ಯ ಮಾಡಿ ಅವನು ಅಂತಂದ್ರೆ ಪಪ್ಪನ್ ಸಾಂಬಾಸ ಒಳಗ್ ತೊಳಿಲಾಕ್ ಇಟ್ಟಾರ ಅವ್ರಿಗೆ ಅಂತಂದಂಗ. ಅದಕ್ಕೆ ಖರ್ಗೆ ಸಾಹೇಬ್ರೆ ನಿಮ್ಗೆ ಹೇಳ್ತಾರ ದಲಿತರ ಮೇಲೆ ರಹಸ್ಯ ಪ್ರೇಮ್ ಇತ್ತು ಅಂತಂದ್ರೆ ಈ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮ್ ಕೈ ನಿಮ್ ಮಜಬೂತ್ ಅಧ್ಯಕ್ಷರಿದ್ರಿ ಅಂತಂದ್ರ, ಯಾಕಂದ್ರೆ ICC ಪೈಲ ಎಲ್ಲಕ್ಕಿಂತ ಅಧ್ಯಕ್ಷರು ಮಜಬೂತ್ ಅಂತ ಹೇಳ್ತೀರಿ ಹಿಂದಿನವ್ರದ್ದು. ಅದಕ್ಕೆ ಅಧ್ಯಕ್ಷದಾಗ ದಮ್ ಇತ್ತು ಅಂತಂದ್ರೆ ಈ ಸಿದ್ದರಾಮಯ್ಯನವ್ರಿಗೆ ಕಳಿಸಿ ಯಾವ್ದಾರ ದಲಿತರು ಮುಖ್ಯಮಂತ್ರಿ ಮಾಡ್ಬೇಕಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಮಹಾತ್ಮ ಬೋಮಗಂಡೇಶ್ವರ ಅವರಿಗೆ, ಸೇವಾಲಾಲ್ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಇವತ್ತಿನ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾದ ನಮ್ಮ ನಾಯಕರಾದ ಗೋವಿಂದ ಕಾರಜೋಳಜಿ ಅವರೇ, ನಮ್ಮ ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ, ಅಶ್ವಥ್ ನಾರಾಯಣಜಿ ಅವರೇ, ನಮ್ಮ ಐನಾಪುರಕ್ಕವರೇ, ಉಳಿದಂತ ಬೆಂಗಳೂರು ಗುಲ್ಬರ್ಲಿಂದ ಬಂದಂತ ಅಂಬಾರ SP ಅವರೇ, ಈಶ್ವರ್ ಸಿಂಗ್ ಅವರೇ, ಪೀರಪ್ಪ ಅವರೇ, ಉಳಿದಂತ ಎಲ್ಲಾ ಮಂಡಳಿಯಿಂದ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರ ನಾಯಕರುಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಮಹಿಳಾ ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇಷ್ಟೊತ್ತನ ನಮ್ಮೆಲ್ಲ ನಾಯಕರು ಬೃಹತ್ ಹೋರಾಟ ಬೀದರ್ದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡಿದೆ ದುಷ್ಟ ಕಾಂಗ್ರೆಸ್ ಸರ್ಕಾರ. ಅದರ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೇವೆ. ಯಶಸ್ವಿಯಾಗಿ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟಿದೆ. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರಿಗೆ, ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ 26,000 ಕೋಟಿ ಹಣ, ಏನು 3 ಲಕ್ಷ ಕೋಟಿ 36,000 ಅಷ್ಟೇನು ಹೋದ್ಸಲ ಬಜೆಟ್ ಆಯೋಗದಲ್ಲಿ ಮಾಡಿದ್ರು. ಅದರಲ್ಲಿ 26,000 ಕೋಟಿಯಲ್ಲಿ ಎಲ್ಲಾ ಗ್ಯಾರಂಟಿಗಳಿಗೆ ಹಣ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಇವರು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ದಿನೇಶ್ ಗುಂಡೂರಾವ್, ಆದ್ರೆ ತಪ್ಪೇನಿದೆ ಅಂತ. ಅವ್ರ ಇಲಾಖೆನೇ ಅವರಿಗೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಅವ್ರ ಇಲಾಖೆಯಲ್ಲಿ ಸಾವಿರಾರು ಬಾಣಂತಿಯರ ಸಾವು ಪ್ರಕರಣ ನಡೀತಾ ಇದೆ. ಅಂದ್ರೂ ಕೂಡ ಅನ್ನಾಲೇಜಬಲ್ ಪರ್ಸನ್ಗೆ ಒಳ್ಳೆ ಮಂತ್ರಿಗಿರಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದೇ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿಗಳ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣದ ಬಗ್ಗೆ ಅವ್ರು ಮಾತಾಡ್ತಾರೆ. ಅವರು ಮೊದಲೇ ನಾವು ಹೋದ ಬೆಳಗಾವಿ ದೇಶದಲ್ಲಿ ಹೇಳಿ ಅವರು ನಿರ್ಲಜ್ಜಿದ್ದಾರೆ, ಅವ್ರಿಗೆ ಕಿತ್ತಾಕಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಈಸ್ ಅನೇಬಲ್ ಟು ಫಿಟ್ ಆಸ್ ಎ ಹೆಲ್ತ್ ಮಿನಿಸ್ಟರ್ ಅಂತ. ಅವ್ರು ಹಾಗೆ ತೆಗಿ ಅಂತ ಹೇಳಿ ಇನ್ನೂ ತೆಗೆದಿಲ್ಲ, ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಅದೇ ಸಮಾಜ ಸೇರಿದಂತ ಕೊಪ್ಪಳದ ಉಸ್ತುವಾರಿ ಸಚಿವ ತಂಗಡಿಗೆಯವರು ಅವ್ರ ಸಮಾಜಕ್ಕೆ ನ್ಯಾಯ ಮಾಡ್ತಾ ಇಲ್ಲ. ಏನ್ ಭವಿಷ್ಯ ಸಮಾಜಕ್ಕೆ ಮೀಸಲಿಟ್ಟ ಗಂಗಾ ಕಲ್ಯಾಣ ನೇರ ಸಾಲ ದ್ವಿಚಕ್ರ ವಿತರಣ ಅಲ್ಲೇ 2, 3, 4 ಕೊಡ್ತಾ ಇದ್ದಾರೆ. ಆ ಸಮಾಜದ ಜನಸಂಖ್ಯೆ 20,000, 30,000 ಕೋಟಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ನಮ್ಮ ಸರ್ಕಾರದ ಯೋಜನೆಗಳು ನೋಡಿ, ಈ ಸರ್ಕಾರದ ಯೋಜನೆಗಳು ನೋಡಿ, ವಾಲ್ಮೀಕಿ ನಿಗಮದಲ್ಲಾಗಲಿ, SC/ST ನಿಗಮದಲ್ಲಾಗಲಿ, ಅಂಬೇಡ್ಕರ್ ನಿಗಮದಲ್ಲಾಗಲಿ, ಸೇವಾಲಾಲ್ ನಿಗಮದಲ್ಲಾಗಲಿ ಇನ್ನಿತರ ನಯಾ ಪೈಸಾ ಒಬ್ರಿಗೆ ಅನುಕೂಲ ಆಗ್ತಾ ಇಲ್ಲ. ಒಂದು ಗಂಗಾ ಕಲ್ಯಾಣ 4 ಬಂದ್ರೆ 800 ಅಪ್ಲಿಕೇಶನ್ ಬರ್ತಾ ಇದೆ. ನಾವು ನ್ಯಾಯ ಕೊಡಬೇಕು ಆ ಸಮಾಜದ ರೈತರಿಗೆ ಮತ್ತೆ ಕಡುಬಡವರಿಗೆ? ಒಂದು ವೆಹಿಕಲ್ ಬರ್ತದೆ, ಒಂದು ವೆಹಿಕಲ್ಗೆ 800 ಅಪ್ಲಿಕೇಶನ್ ಬರ್ತವೆ. ನಾವು ಲಾಟ್ರಿ ಮಾಡಬೇಕಾ? ಯಾರಿಗೆ ಕೊಡಬೇಕು? ಇದು ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕು. ಯಾವ ಸಮಾಜದ ಹೆಸರು ಹೇಳಿ ರಾಜ್ಯದ ಚುಕ್ಕಾಣಿ ಹಿಡಿದ್ರು ಅವ್ರು ನ್ಯಾಯ ಮಾಡ್ತೀನಿ, ಅವ್ರು ಪೇಟೆಂಟ್ ತಗೊಂಡು ನಾವು ಎಲ್ಲ ಸಮಾಜದಂತ ಆ ಸಮಾಜಕ್ಕೆ ನ್ಯಾಯ ಪೈಸೆ ಸಹಾಯ ಮಾಡ್ತಾ ಇಲ್ಲ. ನೀವು ಆ ಸೀಟ್ ಮೇಲೆ ಕೂಡಕ್ಕೆ ಲಾಯಕ್ಕಿಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವ ಸಮುದಾಯದ ಮತ ಕೇಳಿ ಆ ಒಂದು ಚುಕ್ಕಾಣಿ ಹಿಡಿದ್ರಿ, ಆ ಸಮುದಾಯಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ ನೀವು ಲಾಯಕ್ಕಿಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟೊಂದು ಯೋಜನೆಗಳು ಗ್ಯಾರಂಟಿ ಯೋಜನೆ ಮಾಡಿದ್ರೆ, ಗ್ಯಾರಂಟಿ ಯೋಜನೆ ಮಾಡಬೇಕು ಪೂರ್ವಭಾವಿ ಪೂರ್ವ ನಿಗದಿತ ಮಾಡಿ ಬಜೆಟ್ ಕರೆಕ್ಟ್ ಮಾಡಬೇಕು. ಇದಂತ ಇದರಲ್ಲಿ ರಿಜಿಸ್ಟ್ರೇಷನ್ ಫೀ ಜಾಸ್ತಿ ಮಾಡಿದ್ರಿ, ಮತ್ತೆ ಲಿಕ್ಕರ್ ರೇಟ್ ಜಾಸ್ತಿ ಮಾಡಿದ್ರಿ, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರಿ, ರೆವಿನ್ಯೂ ಲ್ಯಾಂಡ್ ರೇಟ್ ಜಾಸ್ತಿ ಮಾಡಿದ್ರಿ, ಬಾಂಡ್ ರೇಟ್ ಜಾಸ್ತಿ ಮಾಡಿದ್ರಿ. ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ, ಬಸ್ ಟಿಕೆಟ್ ಇಲ್ಲಿ 1,000 ಕೊಟ್ಟು 10,000 ಜನರ ರೊಕ್ಕ ಕಿತ್ಕೊತಾ ಇದ್ರಿ.
ನಾನು ಇವೆಲ್ಲ ಯೋಜನೆಗಳ ನಾನು ಈ ಎಲ್ಲಾ ಸಮಾಜದ ಮಠಾಧೀಶರಲ್ಲಿ ಸಂಘ ಸಂಸ್ಥೆ ಪ್ರಮುಖರ ವಿನಂತಿ ಮಾಡ್ಕೊತೀನಿ. ಯಾವಾಗಿಂತ ನಾವು ಪಕ್ಷ ವಿರೋಧ ಪಕ್ಷ ನಾಯಕರಾಗಿ ಪಕ್ಷದ ಪದಾಧಿಕಾರಿಯನ್ನು ಹೋರಾಟ ಮಾಡ್ತೀವಿ, ಆ ಸಮಾಜದ ಮಠಾಧೀಶರು, ಆ ಸಮಾಜದ ಇಂಥ ಸಂಘಟನೆಗಳು ಇದು ದಂಗೆ ಹೇಳ್ಬೇಕು. ರಾತ್ರಿ ಅದರ ಜಿಲ್ಲಾಧಿಕಾರಿ ಕಚೇರಿ, ಈಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಹೇಳಿದ್ರು ಗೆಸ್ಟ್ ಹೌಸ್ ಅಲ್ಲಿ ತಮಟೆ ಬಾರಿಸುವ ಮುಖಾಂತರ, ಬಾಜಾ ಮುಖಾಂತರ ನಿರಂತರವಾಗಿ ಜಿಲ್ಲಾಧಿಕಾರಿ ರಾತ್ರಿ ಹಗಲು ಹೋರಾಟದ ಧರಣಿ ಮಾಡ್ಬೇಕಂತ. ಆಗ ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮಂತ್ರಿಗಳು ಕಿವಿಕೊಟ್ಟರು. ಈ ರಾಜ್ಯದಲ್ಲಿದ್ದ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರ? ಕತ್ತೆ ಕಾಯ್ತಾ ಇದಾರ? ಈ ಜನರನ್ನು ಅನ್ಯಾಯ ಆಗ್ತಾ ಇದೆ, ಈ ಜನ ಮೋಸ ಆಗ್ತಾ ಇದೆ, ಅವ್ರು ನ್ಯಾಯ ಕೊಡುವಂತ ಪ್ರಯತ್ನ ಇವ್ರು ಯಾರು ಮಾಡ್ತಾ ಇಲ್ಲ. ಸಚಿವರು ತಮ್ದೊಂದು ಮಜದಾಗಿದ್ದಾರೆ, ತಮ್ದೊಂದು ಕೆಲಸ ಆಗ್ತಾ ಇದೆ, ಆಯ್ತು. ಜನರು ಕಡುಬಡವರು ಗ್ರಾಮದಲ್ಲಿ ಮನೆ ಮನ್ಸಿಟ್ಟಿದ್ದಾರೆ, ಕೆಲಸ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಅವ್ರು ಯಾರು ಕೆಲಸ ಚಕಾರ ಇರ್ತಾ ಇಲ್ಲ. ಅವರೊಂದು ಈಶ್ವರಿಂದ ಚೆನ್ನಾಗಿ ಅವ್ರದವ್ರು ಸರ್ಕಾರದ ಒಳ್ಳೆ ಫೆಸಿಲಿಟೀಸ್ ಅಲ್ಲಿ ಇದ್ದಾರೆ, ಆ ಜನರಿಗೆ ಅನ್ಯಾಯ ಆಗ್ತಾರ ನೋಡ್ತಾ ಇಲ್ಲ, ಆ ಜನರಿಗೆ ಅನ್ಯಾಯ ಆಗ್ತಾ ನೋಡ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಆ ಎರಡೂ ಸಮಾಜ ಸೇರಿದಂತ ಮಂತ್ರಿಗಳು ಅವ್ರು ಕಿಂಚಿತ್ತು ಈ ಸಮಾಜ ಬಗ್ಗೆ ಕಳಕಳಿ ಇಟ್ಟು ನ್ಯಾಯ ಉಳಿಸ್ಕೊಳ್ಳೋಕಿತ್ತು. ಇನ್ನು ಮುಂದಾದ್ರೂ ಆ ಹಣವನ್ನು ಆ ಸಮಾಜಕ್ಕೆ, ನಿಗಮಗಳಿಗೆ ಎಲ್ಲ ಕಡೆ ಕೊಟ್ಟು ಅವರೆಲ್ಲ ಕನಸುಗಳು ನನಸು ಮಾಡಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಾಂದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಮತ್ತಾರಿಗಾದ್ರೂ ನಾವು ಹೇಳಕ್ ಇಷ್ಟಪಡಿ. ಯಾರು ನ್ಯಾಯ ಮಾಡ್ತಾರ ಅಂತಾರ ನಿಮ್ಮ ಪಕ್ಷದಲ್ಲಿ ಏನಾದ್ರು ಮಾಡ್ಕೊಂಡು ನಾವು ಅದ್ರಲ್ಲಿ ಅಭ್ಯಂತರ ಇಲ್ಲ. ಬಟ್ ಈ ಒಂದು ಸಮಾಜಗಳಿಗೆ ಅನ್ಯಾಯ ಆಗದಂತ ತಡೆ ಹಿಡಿಬೇಕು, ಇದೇ ಕುರ್ಚಿ ಖಾಲಿ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಅದರಿಂದ ಇಲ್ಲಿದ್ರು ಕೂಡ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾರು ಎರಡು ಸಮಾಜದವ್ರು ಕೆಲಸ ಆಗ್ತಾ ಇಲ್ಲ. ಇಲ್ಲಿಂದ ಕೂಡ ಸಚಿವರು ಉಸ್ತುವಾರಿ ಇಬ್ಬರು ಸಚಿವರಿದ್ದಾರೆ, ಇಬ್ಬರು ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾವ ನ್ಯಾಯ ಕೊಡುವಂತ ಕೆಲಸ ಜನರಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ಬಂದಂತ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ವಿವರಣೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಪಾಟೀಲ್ರೆ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಬೆಲ್ದಾಳ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಪಕ್ಷದ ರಾಜ್ಯ ನಾಯಕರಾದ ಅಶ್ವಥ್ ನಾರಾಯಣ್ ಅವರೇ, ಅಂಬಾರಾಯ್ ಅವರೇ, ಬಸವರಾಜ್ ಅವರೇ, ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಪ್ರತಿನಿಧಿಗಳು, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಒಂದು ಸಾರಿ ತಾವು ನೋಡಬೇಕು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಹೇಳಿದ್ರು, ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ, ಪದವೀಧರರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರು, ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೊಡ್ತೀನಿ ಅಂತ ಹೇಳಿದ್ರು, 10 ಕಿಲೋ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಪುಕ್ಕಟ್ಟೆಯಾಗಿ ಬಸ್ನಲ್ಲಿ ಓಡಾಡಿಸ್ತೀವಿ ಅಂತ ಹೇಳಿದ್ರು, ಪುಕ್ಕಟ್ಟೆ ವಿದ್ಯುತ್ ಕೊಡ್ತೀವಿ ರಾಜ್ಯದ ಜನತೆಗೆ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ಬಗ್ಗೆ ಹೇಳಿದ್ರು, ನಾವು ಅವ್ರು ಎಷ್ಟು ಬಳಸಿದಾರ ಅದನ್ನು ನೋಡಿಕೊಂಡು 200 ಯೂನಿಟ್ನಷ್ಟು, 250 ಯೂನಿಟ್ನಷ್ಟು ಮಾತ್ರ ಕೊಡ್ತೀವಿ ಅಂತ ಹೇಳಿ. ಆದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ದಲಿತರಿಗೆ, ಬಡವರಿಗೆ ಫ್ರೀ ವಿದ್ಯುತ್ ಇತ್ತು. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಇತ್ತು. ಅದನ್ನೇ ಮುಂದುವರಿಸಿದ್ದಾರೆ. ಇದೊಂದು ಮೋಸದಾಟ. ಪದವೀಧರ ಯುವಕರಿಗೆ 1 ರೂಪಾಯಿನೂ ಇವತ್ತಿಗೆ ಕೊಡ್ಲಿಲ್ಲ. ಕೊಟ್ಟಾರ ಮತ್ತ ಕೊಟ್ಟಿಲ್ಲ. ಡಿಪ್ಲೊಮಾ ಹೋಲ್ಡರ್ಗೆ ಕೊಟ್ಟಿಲ್ಲ. ಅಕ್ಕಿ 5 ಕಿಲೋ ನರೇಂದ್ರ ಮೋದಿಜಿ ಅವರು ಕೊಡು ಅಕ್ಕಿಗೆ ಕಟ್ಟಿನ ಚೀಲದ ಮೇಲೆ ಸಿದ್ದರಾಮಯ್ಯನವ್ರ ಫೋಟೋ ಹಾಕೊಂಡು ಬಡವರಿಗೆ ಮೋಸ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಕ್ಕಿ ಕೇಂದ್ರ ಸರ್ಕಾರದ್ದು,
ಅದನ್ನು ಪ್ಯಾಕ್ ಮಾಡ್ಲಿಕ್ಕೆ ತಟ್ಟಿನ ಚೀಲ ಸಿದ್ದರಾಮಯ್ಯ. ಅದು ಹೋಲ್ಸೇಲ್ ತಗೊಂಡ್ರೆ ₹1.5 ಸಿಗ್ತದೆ ತಟ್ಟಿನ ಚೀಲ. ₹1.5 ತಟ್ಟಿನ ಚೀಲ ಸಿದ್ದರಾಮಯ್ಯ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಕಳೆದ 5 ತಿಂಗಳಿಂದ ಹೆಣ್ಣು ಮಕ್ಕಳಿಗೆ ₹2,000 ಕೊಡ್ತಕ್ಕಂತ ನಿಲ್ಲಿಸಿದಾರ. ಅನೇಕ ಕಲಾವಿದರಿಗೆ ಇವತ್ತು ಮಾಸಾಸನ ನಿಲ್ಲಿಸಿದಾರ. ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 3 ತಿಂಗಳಿಂದ ಸಂಬಳ ಇಲ್ಲ. ಈ ರೀತಿ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ₹6,000 ಕೊಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ನರೇಂದ್ರ ಮೋದಿಜಿ ಅವರ ಸರ್ಕಾರ 4,18,000 ಕೋಟಿ ರೈತರಿಗೆ ಬಿಡುಗಡೆ ಮಾಡಿದೆ. ಒಂದೇ ₹1 ಭ್ರಷ್ಟಾಚಾರ ಇಲ್ಲ, ಒಂದೇ ₹1 ಅವ್ಯವಹಾರ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ 19ನೇ ಕಂತನ್ನ ಬಿಡುಗಡೆ ಮಾಡಿದ್ರು. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬಂತು? 19ನೇ ಕಂತಿನಲ್ಲಿ 22,000 ಕೋಟಿ ಬಂದವು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 2,70,000 ರೈತರು ಇವತ್ತು ರಾಜ್ಯದಲ್ಲಿ ಫಲಾನುಭವಿಗಳಿದ್ದಾರೆ. ಇದು ನರೇಂದ್ರ ಮೋದಿಜಿ ಅವರ ಆಡಳಿತ. ಸಿದ್ದರಾಮಯ್ಯನವರ ಆಡಳಿತ ಏನು? ಪರಿಶಿಷ್ಟ ಜಾತಿ ಜನಾಂಗಕ್ಕಿಟ್ಟಂತ ಅನುದಾನವನ್ನ ಮೊದಲನೇ ವರ್ಷ 2023-24ನೇ ಸಾಲಿನ ಅನುದಾನದಲ್ಲಿ 11,144 ಕೋಟಿ ನುಂಗಿ ನೀರು ಕುಡಿದ್ರು. 2ನೇ ವರ್ಷ ಈ ವರ್ಷದ ಅನುದಾನದಲ್ಲಿ 14,000 ಕೋಟಿ, ಒಟ್ಟಾರೆ 25,000 ಕೋಟಿ ದಲಿತರ ಹಣವನ್ನ ನುಂಗಿ ನೀರು ಕುಡಿದಂತ ಸಿದ್ದರಾಮಯ್ಯನವ್ರ ಸರ್ಕಾರ. ಎಷ್ಟೇ ಜನಾಂಗದ ನಿಗಮ, ವಾಲ್ಮೀಕಿ ನಿಗಮದಲ್ಲಿ ಚುನಾವಣೆ ಸಂದರ್ಭದಲ್ಲಿ 187 ಕೋಟಿ ಬೇನಾಮಿ ಅಕೌಂಟ್ ತೆಗೆದು ಅದನ್ನ ವಿಡ್ರಾ ಮಾಡಿ ಲೋಕಸಭೆ ಚುನಾವಣೆಗೆ ಹಂಚಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ನಿಮಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯನವ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ? ಭಾಷಣ ಮಾಡಿ ದಲಿತರಿಗೆ ಮೋಸ ಮಾಡ್ತಾರೆ. ಸರ್ವರಿಗೂ ಸಮಪಾಲು, ಸಾಮಾಜಿಕ ನ್ಯಾಯ. ಇದೇನಾ ಸಿದ್ದರಾಮಯ್ಯನವ್ರೆ ನೀವು ಅಯ್ಯಂದ ನಾಯಕರಾಗಿ ಮಾಡಿರ್ತಕ್ಕಂಥ ನ್ಯಾಯ? ಇದು ನ್ಯಾಯ ಅಲ್ಲ, ಅನ್ಯಾಯ. ಅದಕ್ಕಾಗಿ ನಾವಿವತ್ತು ಈ ಸರ್ಕಾರದ ವಿರುದ್ಧ ಸಿಡಿದೆದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, 7ನೇ ತಾರೀಕಿಗೆ ನೀವು 4 ಲಕ್ಷ ಕೋಟಿ ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವ್ರೆ, 4 ಲಕ್ಷ ಕೋಟಿ ಬಜೆಟ್ಗೆ ಎಷ್ಟು ಅನುದಾನ ಕೊಡಬೇಕು? 60,000 ಕೋಟಿಯಷ್ಟು ಹಣವನ್ನು ಕೊಡಬೇಕು ಈ ವರ್ಷ SCP TSP ಅನುದಾನದಲ್ಲಿ. ಅದು ಅಲ್ಲದೇ ಕಳೆದ ವರ್ಷದ 25,000 ಕೋಟಿ, ಎರಡೂ ಸೇರಿ 85,000 ಕೋಟಿ ಈ ಸಾರಿ ಬಜೆಟ್ ನಲ್ಲಿ ನೀವು ಇಡದೆ ಹೋದ್ರೆ ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ, ನಿಮ್ಮ ಪಕ್ಷದ ವಿರುದ್ಧ ಈ ನಾಡಿನ ಜನ ಸಿಡಿದಾಡ್ತಾರೆ. ನೀವು ರಸ್ತೆದ ಮೇಲೆ ಓಡಾಡೋದು ಕಷ್ಟ ಆಗ್ತದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಹೋರಾಟ ಇವತ್ತಿಗೆ ಸೀಮಿತ ಆಗುದಿಲ್ಲ. ಈ ಹೋರಾಟ 7ನೇ ತಾರೀಕಿನ ಬಜೆಟ್ ಆದ್ಮೇಲೆ ನೀವು 85,000 ಕೋಟಿ ವರ್ಷ ದಲಿತರಿಗೆ ಮೀಸಲಿಡದೆ ಹೋದ್ರೆ ನಿಮ್ಮನ್ನ ರಸ್ತೆ ಮೇಲೆ ಓಡಾಡ್ಲಿಕ್ಕೆ ಬಿಡುದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ವರ್ಷ ಬಜೆಟ್ ನಲ್ಲಿಟ್ಟಂತ ಹಣ ಎಷ್ಟು? 39,900 ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರದ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿದ್ದಷ್ಟು 20%. 20% ಬಿಡುಗಡೆ ಮಾಡಿ ಇವತ್ತು ಬಹಳ ದೊಡ್ಡ ಮಾತನ್ನ ಹೇಳ್ತಾರ. ದಲಿತರಿಗಾಗಿ ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ. ಏನೂ ಮಾಡಿಲ್ಲ. 20,000 ಕೋಟಿ ಖರ್ಚಾದದರಲ್ಲಿ 15,000 ಕೋಟಿ ನೀವು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದೀರಿ. KSRTC ಕೊಟ್ಟಿದ್ದೀರಿ, AEBಗೆ ಕೊಟ್ಟಿದ್ದೀರಿ. ಇದು ನಾನು ಕೊಡಬೇಕಾದದ್ದು. ಸಿದ್ದರಾಮಯ್ಯನವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶಯದ ಅನುಗುಣವಾಗಿ
ನೀವು ಹಣ ಖರ್ಚು ಮಾಡ್ತಾ ಇಲ್ಲ. ದಲಿತರಿಗೆ ಗಂಗಾ ಕಲ್ಯಾಣ ಮಾಡಿಕೊಡ್ಬೇಕಾಗಿತ್ತು, ದಲಿತರಿಗೆ ಭೂಮಿ ಖರೀದಿ ಮಾಡಿಕೊಡ್ಬೇಕಾಗಿತ್ತು, ದಲಿತರಿಗೆ ಹಾಸ್ಟೆಲ್ ಕಟ್ಟಿಕೊಡ್ಬೇಕಾಗಿತ್ತು, ದಲಿತರಿಗೆ ವಸತಿ ಶಾಲೆ ಕಟ್ಟಿಕೊಡ್ಬೇಕಾಗಿತ್ತು, ದಲಿತರಿಗೆ ಉದ್ಯೋಗ ಮಾಡ್ಲಿಕ್ಕೆ ಕೊಡ್ಬೇಕಾಗಿತ್ತು. ಅವ್ರ ಕಾಲ ಮೇಲೆ ನಿಂತು ಅವ್ರ ಬದುಕು ಹಾಗೆ ನೀವು ಮಾಡಿದ್ರ ಸಿದ್ದರಾಮಯ್ಯನವ್ರಿಗೆ ನಾವು ಶಾಬಾಷ್ ಅಂತ ಹೇಳ್ತೀವಿ. ಇವತ್ತು ಸಿದ್ದರಾಮಯ್ಯನವರು ಮಹಾ ಮೋಸಗಾರರು, ಡೋಂಗಿ ಅಹಿಂದ ನಾಯಕರು. ಇವರು ಈ ರಾಜ್ಯದ ದಲಿತರನ್ನ 20 ವರ್ಷ ಹಿಂದೆ ತೊಳೆದ್ರು. ಇದು ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಮಹಾ ಮೋಸ. ಇನ್ನು ದಲಿತರು ಮಂತ್ರಿ ಆಗಿಬಿಟ್ಟಿದ್ದಾರೆ 7-8 ಜನ. ಒಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಾಗಿತ್ತು. ದಲಿತರ ಅನ್ಯಾಯ ಸಹಿಸಿಕೊಂಡಿರಬಾರ್ದಾಗಿತ್ತು. ಆದ್ರೆ ಉಸಿರಿಲ್ಲ. ಬರೀ ಕುರ್ಚಿಗೆ ಕಚ್ಚಾಡ್ತಾ ಇದ್ದಾರ. ಏನ್ ಕುರ್ಚಿಗೆ ಕಚ್ಚಾಟ? ಸಿದ್ದರಾಮಯ್ಯನವ್ರಿಗೆ ಮುಂದುವರ್ಸಿರತ್ತು ಒಂದು ಗುಂಪು, ದಲಿತರನ್ನ ಮಾಡಿರತ್ತೆ ಇನ್ನೊಂದು ಗುಂಪು, ಲಿಂಗಾಯತರನ್ನ ಮಾಡಿರತ್ತೆ ಇನ್ನೊಂದು ಗುಂಪು, ಹಿಂದುಳಿದವ್ರನ್ನ ಮಾಡಿರಂತ ಇನ್ನೊಂದು ಗುಂಪು. 1 ವರ್ಷ 9 ತಿಂಗಳ ಆಡಳಿತದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಲ್ಲ. ಸರ್ಕಾರಿ ನೌಕರರ ಮೇಲೆ ಭ್ರಷ್ಟಾಚಾರಕ್ಕೆ ಒತ್ತಡ ಹಾಕಿದಾಗ ಸರ್ಕಾರಿ ನೌಕರರು 75 ವರ್ಷದ ಇತಿಹಾಸದಲ್ಲಿ ಎಂದೂ ಆತ್ಮಹತ್ಯೆ ಮಾಡಿಕೊಳ್ಳದ ಸರ್ಕಾರಿ ನೌಕರರು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾಚಿಕೆ ಆಗುದಿಲ್ಲ ನಿಮಗೆ ಬಂಧುಗಳೇ? ಅಷ್ಟೇ ಅಲ್ಲ, 64,000 ಕೋಟಿ ಕಾಂಟ್ರಾಕ್ಟರ್ ಹಣ ಕೊಟ್ಟಿಲ್ಲ ಅಂತ ಕಾಂಟ್ರಾಕ್ಟರ್ ದಯಾಮರಣ ಕೊಡ್ರಿ ಅಂತ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ. 27 ಜನ ಕಾಂಟ್ರಾಕ್ಟರ್. ನಾಚಿಕೆ ಆಗುದಿಲ್ಲ ನಿಮಗೆ? ಅದರ ಸರ್ಕಾರದ ಹಣ ಎಲ್ಲಿ ಹೋಯ್ತು? ಮತ್ತು ಬಂಡತನದಿಂದ ಹೇಳ್ತೀರಿ 4 ಲಕ್ಷ ಕೋಟಿ ಬಜೆಟ್ ಮಂಡಿಸ್ತೀನಿ. ಎಲ್ಲಿ ಮಂಡಿಸ್ತೀನಿ? ಕಳೆದ ವರ್ಷ 3,70,000 ಕೋಟಿ ಬಜೆಟ್ ಮಂಡಿಸಿದ್ರಲ್ಲ. ನಿಮಗೆ ಸಂಗ್ರಹ ಆದದ್ದು ಸಂಗ್ರಹ ಆದದ್ದಷ್ಟು ಸಿದ್ದರಾಮಯ್ಯನವರೇ ಫೆಬ್ರವರಿವರೆಗೂ ಆದದ್ದು 1,72,000 ಕೋಟಿ. ಹಬ್ಬ ಅಂದ್ರೆ ಈ ತಿಂಗಳು ಮಾರ್ಚ್ ತಿಂಗಳು ಸೇರಿದ್ರೆ ಇನ್ನೊಂದು 50,000 ಕೋಟಿ ಆಗ್ತದೆ. 2,20,000 ಕೋಟಿ ಸಂಗ್ರಹ ಆದ್ರೆ 3,50,000 ಕೋಟಿ ಎಲ್ಲಿಂದ ತರ್ತೀರಿ? 3,70,000 ಕೋಟಿ ಎಲ್ಲಿಂದ ತರ್ತೀರಿ? 1.5 ಲಕ್ಷ ಕಡಿಮೆ ಬೀಳ್ತದ. ಬಂಡತನದಿಂದ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಮಾಡಬಾರ್ದು ಅಂತ ಒತ್ತಾಯ ಮಾಡ್ತಾರೆ. ಈ ವರ್ಷವೂ ಕೂಡ 4 ಲಕ್ಷ ಕೋಟಿ ಅಂದ್ರ ಅವ್ರ ನಿಜವಾದ ಬಜೆಟ್ 2,25,000 ಕೋಟಿ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಇರ್ಲಿಕ್ಕೆ ಸಾಧ್ಯ. ಇಂಥ ಒಂದು ಸರ್ಕಾರ ರಾಜ್ಯದಲ್ಲಿ ಇರಬಾರ್ದು. ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ₹1 ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ 2 ವರ್ಷದಲ್ಲಿ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರಾರಂಭ ಆದ ಕೆಲಸಗಳು ಆನ್ಗೋಯಿಂಗ್ ವರ್ಗೂ ಕೂಡ ಇವತ್ತು ನಿಂತು ಹೋಗಿದಾವೆ. ಕಾಂಟ್ರಾಕ್ಟರ್ ಬಿಲ್ ಕೊಡದೆ ಹಿಡಿದು ಕಾಂಟ್ರಾಕ್ಟರ್ ಬಿಟ್ಟು ಓಡಿ ಹೋಗಿದ್ದಾರೆ. ಇದು ರಾಜ್ಯದ ಪರಿಸ್ಥಿತಿ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ವೋಟ್ ಬ್ಯಾಂಕಿಗಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೀವಿತ ಕಾಲದಲ್ಲಿ ಮೋಸ ಮಾಡಿದವ್ರೆ ಕಾಂಗ್ರೆಸ್ನವರು. 1952 ಮೊದಲನೇ ಚುನಾವಣೆಯಲ್ಲಿ ಬಾಬಾ ಸಾಹೇಬರನ್ನು ಸೋಲಿಸಿದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಸಂಭ್ರಮ ಆಚರಿಸಿದರು. ಒಬ್ಬ ಸಾಮಾನ್ಯ ಮನುಷ್ಯನ್ ನಿಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ ಸಂಭ್ರಮ ಆಚರಿಸಿದ್ರು. ದಲಿತರು ನೆನಪಿಟ್ಕೊಳ್ಬೇಕು, ಖರ್ಗೆ ಅವ್ರು ನೆನಪಿಟ್ಕೊಳ್ಬೇಕು. ಅವ್ರು ಒಂದು ಬಾರಿನೂ ಲೋಕಸಭೆಗೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಪ್ರತಿನಿಧಿಯಾಗಿ ಗೆದ್ದು ಬಂದ್ರೆ ಆ ಭಾಗವನ್ನ, ಹಿಂದೂಗಳಿರ್ತಕ್ಕಂತ ಭಾಗವನ್ನ ಪಾಕಿಸ್ತಾನಕ್ಕೆ ಸೇರ್ತಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಶ್ವತವಾಗಿ ಆ ಕ್ಷೇತ್ರದಿಂದ ಆಯ್ಕೆ ಆಗಬಾರ್ದಂತೆ. ಇದು ಕಾಂಗ್ರೆಸ್ನವ್ರು ಮಾಡಿದಂತ ಮೋಸ. ಅಷ್ಟೇ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲದಲ್ಲಿ ಭಾರತ ರತ್ನ ಕೊಡ್ಲಿಲ್ಲ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೆಹಲಿಯಲ್ಲಿ ನಿಧನರಾದ್ರ ಅವ್ರಿಗೆ ದೆಹಲಿಯಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ, ಸಮಾಧಿ ಮಾಡ್ಲಿಕ್ಕೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲ. ಇದನ್ನ ದಲಿತ ಬಂಧುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ವಾಭಿಮಾನಿ ದಲಿತಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇವತ್ತ
ಖರ್ಗೆ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ಅಂತ ಹೇಳ್ತಾರೆ. ಎದಕ್ ಮಾಡಿಸಿದಾರೆ ಗೊತ್ತಲ್ಲ? ಕಾಂಗ್ರೆಸ್ ಅಧ್ಯಕ್ಷ ಮುಳಿಗೆ ಹೋಗ್ತಕ್ಕಂತ ಹಡಗು ಕಾಂಗ್ರೆಸ್ಸಿಗೆ ಖರ್ಗೆ ಅವ್ರನ್ನ ಅಧ್ಯಕ್ಷನ ಮಾಡಿ ನಾಮಕೆ ವಾಸ್ತೆ ಖರ್ಗೆ ಅವ್ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಸರ್ವಾಧಿಕಾರಿಗಳ್ಯಾರು? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ. ಅವ್ರ ಅಣತಿ ಅಂತ ಕಾಂಗ್ರೆಸ್ ನಡೀತದ, ಖರ್ಗೆ ಅವ್ರ ಅಣತಿ ಅಂತ ಅಲ್ಲ. ನಾನು ಖರ್ಗೆ ಅವ್ರಿಗೊಂದು ನೆನಪು ಮಾಡಿಕೊಡ್ತೀನಿ. 50 ವರ್ಷ ರಾಜ್ಯದಲ್ಲಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನಿಮ್ಗೊಂದು ಭಗವಂತ ದೊಡ್ಡ ಅವಕಾಶ ಕೊಟ್ಟನ್. ಡಾಕ್ಟರ್ ಬಾಬಾ ಸಾಹೇಬ್ ದೊಡ್ಡ ಅವಕಾಶ ಕೊಟ್ಟನ್ ಜೀವನದಾಗ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ರೆ ನಿಮಗೆ ತಾಕತ್ತಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ದಲಿತರನ್ನು ಮಾಡಿ. ಆ ತಾಕತ್ತಿಲ್ಲ, ಮಾಡ್ಲಿಕ್ಕೆ ಬಿಡೋದಲ್ಲ. ಮಾಡ್ಲಿ ದಲಿತರನ್ನ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಕೂಗಿ ಎಬ್ಬಿಸಿದವ್ರೆ ಖರ್ಗೆ ಅವ್ರ ಕಾಲದಲ್ಲಿ. ಮಾಡ್ಲಿ ನೋಡೋಣ, ಅವಕಾಶ ಬಂದದಲ್ಲ, ಮಾಡಿ ತೋರಿಸಿ. ಇತಿಹಾಸದ ಪುಟಗಳ ಉಳಿತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರುವಾಯ ನಿಮ್ಮನ್ನು ಪೂಜಿಸುವಂತದ್ದಾಗ್ತದ, ಮಾಡಿ ತೋರಿಸಿ. ಅದನ್ನು ಮಾಡೋದಿಲ್ಲ, ಬರೀ ಮೋಸ ಮಾಡ್ತಾ ಇದ್ದೀರಿ ದಲಿತರಿಗೆ. ಇವತ್ತು ಖರ್ಗೆ ಅವ್ರಿಗೆ ನಾನು ಕೇಳ್ತೇನೆ, ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿದಿರಲ್ಲ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ, ಯಾಕೆ ಕೊಡ್ಲಿಲ್ಲ? ಯಾಕೆ ಕೊಡ್ಲಿಲ್ಲ? ಒಳ ಮೀಸಲಾತಿ ಯಾವುದೇ ಜನಾಂಗಕ್ಕೆ ಅನ್ಯಾಯ ಅಲ್ಲ. ಅಪಪ್ರಚಾರ ಮಾಡಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂತ ನಾಲಾಯಕ ಕೆಲಸ ಕಾಂಗ್ರೆಸ್ಸಿನ ಕೆಲವರು ಮಾಡಿದ್ರು. ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನರೇಂದ್ರ ಮೋದಿಜಿ ಅವರು ಆಡಳಿತ ಆದೇಶ ಮಾಡಿದಾರ. ನೀವು ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ? ಇವರು ದಲಿತರು ಮೇಲೆ ಬರಬಾರ್ದು. ಸ್ಕ್ಯಾವೆಂಜರ್, ಕಕ್ಕಸ್ ತೊಳೆಯುವ, ಪಾಯ್ಕಾನಿ ತೊಳೆಯುವವನ ಮಗ ಪಾಯ್ಕಾನಿ ತೊಳೆಯುವವನೇ ಆಗಿ ಉಳಿಬೇಕು. ಗಟಾರ್ ಬಳಿಯುವವನ ಮಗ ಗಟಾರ್ ಬಳಿಯುವವನೇ ಆಗಿ ಉಳಿಬೇಕು. ರಸ್ತೆ ಗೂಡಿಸ್ತಕ್ಕಂಥವ್ನೇ ಆಗಿರ್ಬೇಕು. ರಸ್ತೆ ಕೂತು ಬೂಟ್ ಪಾಲಿಸ್ ಚಪ್ಪಲ್ ಹೊಲಿಯುವ ಅದನ್ನೇ ಉದ್ಯೋಗ ಮಾಡಬೇಕು. ವೋಟ್ ಬ್ಯಾಂಕ್ ಇರ್ಬೇಕಂತ ಮನಸ್ಥಿತಿ ಕಾಂಗ್ರೆಸ್ ಇದ್ದದ. ಅದಕ್ಕಾಗಿದೆ ದಲಿತರ ಏಳಿಗೆಯನ್ನು ಬಯಸಿದನ್ನು ಬಂಧುಗಳು. ಅದಕ್ಕೆ ನಾನು ಖರ್ಗೆ ಸಾಹೇಬ್ರಿಗೆ ಕೊನೆಯದೊಂದು ಅವಕಾಶ ಸಿಕ್ಕಿದೆ, ಮಾಡಿ. ನಿಮಗೂ ವಯಸ್ಸಾಗಿದೆ, ಮಾಡಿ ಹೋಗಿ ದಲಿತರನ್ನೊಬ್ಬರನ್ನ ಮುಖ್ಯಮಂತ್ರಿ. ಒಳ ಮೀಸಲಾತಿ ಜಾರಿ ಮಾಡ್ತಿರ್ತೀವಿ. ನೀವೇ ಪ್ರಣಾಳಿಕೆ ಒಳಗೆ ಹೇಳಿದ್ರಲ್ಲ ಖರ್ಗೆ ಸಾಹೇಬ್ರೆ, ನಿಮ್ಮದೇ ಪ್ರಣಾಳಿಕೆ ಮಾಡಿ ಜಾರಿ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ. ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂಗೆ ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟು ಜಾರಿ ಮಾಡಿ. ಅದನ್ನು ಮಾಡ್ಲಿಕ್ಕೆ ತಯಾರಿಲ್ಲ, ಬರೀ ಮೋಸ ಮಾಡೋ. ಇದು ಕಾಂಗ್ರೆಸ್ಸಿನ ಗುಣಧರ್ಮದ ಬಂಧುಗಳ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿನ ನಾಯಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನೀವು ಮಾಡದೆ ಹೋದ್ರೆ ಈ ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೇವೆ. ನಿಮ್ಮನ್ನು ರಸ್ತೆ ಮೇಲೆ ಓಡಾಡಕ್ ಬಿಡುವುದಲ್ಲ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಹಳ ಅಚ್ಚುಕಟ್ಟಾಗಿ ನಮ್ಮ ಪಕ್ಷದ ನಾಯಕರೆಲ್ಲರೂ ಸೇರಿ, ಗಂಧಾಳೆಯವರು, ಇನ್ನುಳಿದವರು ಎಲ್ಲರೂ ಸೇರಿ ಇವತ್ತೇನು ಸಂಘಟನೆ ಮಾಡಿದಿರಿ, ಬಹಳ ಸೂಕ್ತವಾದಂತ ಕೆಲಸ ಮಾಡಿದಿರಿ. ಇದು ಇಲ್ಲಿಗೆ ನಿಲ್ಲಬಾರದು. ಈ ಹೋರಾಟ ನಿರಂತರವಾಗಿ ನಡೀಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಗೋವಿಂದ ಕಾರಜೋಳಜಿ ಅವರಿಗೆ ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿಯ 25,000 ಕೋಟಿ ರೂಪಾಯಿಯನ್ನ ಮುಂದೆ ಹಾಕೋದ್ರ ಮೂಲಕ ಇಡೀ ದಲಿತರ ಏನು ಜೀವನ ಸುಧಾರಿಸಬೇಕಾಗಿತ್ತು ಅದಕ್ಕೆ ಮುಳ್ಳು ಹಾಕಿರ್ತಕ್ಕಂಥ, ಮುಚ್ಚಿ ಹಾಕಿರ್ತಕ್ಕಂಥ ಅವರ ಜೀವನವನ್ನ ದುಸ್ಥಿತಿಗೆ ದೂರಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಹೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗದ ಲೋಕಸಭಾ ಸದಸ್ಯರು, ನಮ್ಮ ನಾಯಕರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರ ಮತ್ತು ನಮ್ಮ ಶೈಲೇಂದ್ರ ಬೆಲ್ದಾಳೆ ಅನ್ನೋರ, ಸೋಮನಾಥ್ ಪಾಟೀಲ್ ಅನ್ನೋರ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಎಸ್ಸಿ ಎಸ್ಟಿಯ ಜನರ ಶಾಪ ನಿಮಗೆ ತಟ್ಟದೇ ಇರಲ್ಲ. ನೀವು ಎಸ್ಸಿ ಎಸ್ಟಿ ಜನರ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು ಹಿಂದೂ ನಾಯಕ, ಅಂಬೇಡ್ಕರ್ ವಾದಿ, ಬಸವಣ್ಣನವಾದಿ, ಬುದ್ಧನ ಅನುಯಾಯಿ ಅಂತ ಹೇಳ್ತಾರೆ. ಅವ್ರ ಚೀಲಗಳು ಮಹಾದೇವಪ್ಪ, ಪರಮೇಶ್ವರ್, ಮುನಿಯಪ್ಪ, ಆರ್ಬಿ ತಿಮ್ಮಾಪುರ್, ಇಲ್ಲಿ ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಎಐಸಿಸಿ ಅಧ್ಯಕ್ಷರ ಸುಪುತ್ರ ಕಿಡಿಗೇಡಿ ಪ್ರಿಯಾಂಕ್ ಖರ್ಗೆ
ಇವ್ರಿಗೆಲ್ಲರಿಗೆ ಏನ್ ಬಾಯಿ ಬಂದದ, ಏನ್ ಬಾಯಿಗೆ ಬೀಗ ಹಾಕ್ಯಾರ? ಸಿದ್ದರಾಮಯ್ಯನವರಿಗೆ ಹೆದರ್ಕೊಂಡು ಇಡೀ ರಾಜ್ಯದ ದಲಿತರ ಸುಮಾರು 1,20,20,00,000 ಜನರು ಇರ್ತಕ್ಕಂಥ ದಲಿತ ಸಮುದಾಯಕ್ಕೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ದಲಿತರ ಹೆಸರು ಹೇಳ್ಕೊಂಡು. ಇದನ್ನು ನಿಲ್ಲಿಸಬೇಕು. ಹಿಂದೆ ಇದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಇರಲಿ, ಯಾವುದೇ ದಲಿತ ನಾಯಕರಿರಲಿ, ಅವ್ರು ಯಾವುದೇ ಜಿಲ್ಲೆಗೆ ಹೋದ್ರೆ ಗೇರಾವ್ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಗ್ಯಾರಂಟಿಯಲ್ಲೂ ಕೂಡ ಏನ್ 53,000 ಕೋಟಿ ರೂಪಾಯಿ ನಾವು ಇಟ್ಟಿದ್ದೀವಿ ಅಂತ ಹೇಳ್ಕೊತೀರಿ. ಆ 53,000 ಕೋಟಿಯಲ್ಲಿ SCP, TSP ಜನರಿಗೆ ಹಣ ಅದನ್ನೇ ಇಲ್ಲ, ಅದನ್ನು ಸ್ಪಷ್ಟಪಡಿಸ್ಬೇಕು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಟ್ಟಂತ ಏನು SC ST ಜನರಿಗೆ ಗೋಡೆಯಲ್ಲಿ ಹಾಕ್ಬೇಕು, ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಖರೀದಿ ಮಾಡಬೇಕು, ವಾಹನ ಕೊಡಿಸ್ಬೇಕು, ಅದರಿಂದ ಅವರು ಉಪಜೀವನ ನಡೀಬೇಕು ಅಂತ ಹೇಳಿ SCP, TSP ಸ್ಕೀಮ್ ಜಾರಿಗೆ ಬಂದದ್ದು. ಆದ್ರೆ ಇವರು ಅದನ್ನ ಬೇರೆ ಬೇರೆ ಯೋಜನೆಗಳಿಗೆ ತಾವು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿ, ವಿಫಲ ಗ್ಯಾರಂಟಿ ಯೋಜನೆಗಳಿಗೆ ಇವರು ಬಳಸ್ಕೊತಾ ಇದ್ದಾರೆ. ಅದನ್ನ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರು ತೀವ್ರವಾಗಿ ಖಂಡಿಸ್ತೀವಿ. ಇನ್ನು ಮುಂದೆ ಈ ರೀತಿ ಆಗದಂಗ ಹಿಂದಿನ 25,000 ಕೋಟಿ ರೂಪಾಯಿ SC ST ಅಭಿವೃದ್ಧಿಗಿಡಬೇಕು. ಈ ಸಲದ ಬಜೆಟ್ ನಲ್ಲೂ ಕೂಡ SCP, TSP ಬರ್ತಕ್ಕಂಥ ಹಣವನ್ನ ಇವರ ಶ್ರೇಯ ಅಭ್ಯರ್ಥಿಗಾಗಿ ಬಳಸಬೇಕು. ಹಿಂದೆ ಹೋದ್ರ ಉಗ್ರವಾದಂತಹ ಹೋರಾಟವನ್ನ ನಾವು ಮತ್ತೆ ಇದಕ್ಕಿಂತ ದೊಡ್ಡ ಹೋರಾಟಗಳು ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜೇಂದ್ರಜಿ ಅವರ ನೇತೃತ್ವದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನ ಹೇಳಿ, ಏನು AICC ಅಧ್ಯಕ್ಷರು ಮಾಡ್ಯಾರ ಖರ್ಗೆ ಸಾಹೇಬ್ರಿಗೆ ಅಂತ ಹೇಳಿದ್ರು ನಮ್ಮ ಆರ್ಯ ಅವರು. ಒಂದ್ ಮಾತದ ಹಳ್ಳ್ಯಾಗ ಹಾಳ ಮೀದೂರಿಗೆ ಇದ್ದವನೇ ಗೌಡ 3 ಪೀರಿಯಡ್ ಆಯ್ತು, 40 ದಾಟಲಾಗ್ಯದ. ಈ ಸಲ ಹೆಂಗೋ ಸರ್ಕಸ್ ಮಾಡಿ 100ಕ್ಕೆ ಮುಟ್ಟ್ಯಾರ. ಅಂತ ಪಕ್ಷದ 100 ಆಗಿಲ್ಲ, 99 ಅಂತ ಹಾಳು ಬಿದ್ದ ಪಕ್ಷಕ್ಕೆ ಇವ್ರಿಗೆ ಅಧ್ಯಕ್ಷ ಮಾಡಿ ಇವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಂಡು ಇವರಿಗೆ ತಮ್ಮ ಸೇವಕನಂತೆ ಇಟ್ಕೊಂಡಿರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸೇವಕರ ಅವರೇನು ನಮ್ಮ ಪರವಾಗಿ ಮಾತಾಡಲ್ಲ, ನಮ್ಮ ಪರವಾಗಿ ಧ್ವನಿ ಎತ್ತಲ್ಲ. ಅದು ಶತ ಸುಳ್ಳ. ಖರ್ಗೆ ಅವರು ನಮ್ಮವರಲ್ಲ ಅಂತಕ್ಕಂಥದ್ದು ದಲಿತರು ತೆಗೆದು ಹಾಕ್ರಿ. ಅವ್ರು ಕೇವಲ ಕಾಂಗ್ರೆಸ್ ಪಕ್ಷದ ಗುಲಾಮರು. ಅದು ಬಿಟ್ಟು ಬೇರೆ ಕೆಲಸ ಮಾಡೋದವರು ಯಾವುದೇ ದಲಿತರಿಗಲ್ಲ. ಅವರೇ ಸ್ವತಃ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ, ಇನ್ ಬೇರೆ ಯಾವ ದಲಿತರಿಗೆ ಅವರು ಮುಖ್ಯಮಂತ್ರಿ ಮಾಡ್ತಾರ? DKC ಸಿದ್ದರಾಮಯ್ಯ ಹೊಡೆದಾಡ್ಲತ್ತಾರ ನೀ ಅಂತೇಳಿ. ಇನ್ನು ಇವರೆಲ್ಲ ಹತ್ಬೇಕು. ಹಂಗಾಗಿ ನಮಗೆ ಬೇಡಿಕೆ ಇಷ್ಟೇ, 25,000 ಕೋಟಿ ರೂಪಾಯಿ ಮರಳಿ ಕೊಡಬೇಕು. ಈ ಸಲದ ಬಜೆಟ್ ನಲ್ಲಿ SC ST ಗಳಿಗೆ ಹೆಚ್ಚಿನ ನಮ್ದೇನು ಅನುದಾನದ ನಮಗೆ ಬಳಸಿಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಸಭೆ ಇದ್ರೂ ಕೂಡ ನನ್ನ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಪಕ್ಷ ನನಗೆ ಕಲಬುರಗಿ ಮತ್ತು ಬೀದರ್ 2 ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದಕ್ಕೆ ತಮ್ಮ ಅತ್ಯಮೂಲ್ಯವಾದಂತಹ ಒಂದು ಸಮಯವನ್ನು ಕೊಟ್ಟು ಇವತ್ತು ಬೀದರ್ ಜಿಲ್ಲೆಗೆ ಬಂದಿರುವಂತಹ ಮಾಜಿ ಮುಖ್ಯಮಂತ್ರಿಗಳು, ಚಿತ್ರದುರ್ಗದ ಸಂಸದರ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳಜಿ ಅವರೇ, ನಮ್ಮ ರಾಜ್ಯದ ಮುಖ್ಯ ವಕ್ತಾರರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣಜಿ ಅವರೇ, ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರ ಜನಪ್ರಿಯ ಶಾಸಕರಾದ ಶೈಲೇಂದ್ರ ಬಂದಾರೇಜಿ ಅವರೇ, ಇನ್ನೋರ್ವ ರಾಜ್ಯದ ಕಾರ್ಯದರ್ಶಿಗಳು, ಯಾದಗಿರಿ ನಗರಸಭೆ ಅಧ್ಯಕ್ಷರು ಆದ ಸಹೋದರಿ ಲಲಿತಾ ಅಂಕೂರ್ ಅವರೇ, ಈ ಒಂದು ಹೋರಾಟದ ಸಂಚಾಲಕರು 2 ಜಿಲ್ಲೆಯ ಸಂಚಾಲಕರು ಇರುವಂತಹ ಅಂಬಾರಾಯ ಶ್ರೀ ಅವರೇ, ನಮ್ಮ ಬೀದರ್ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿದ್ದಂತಹ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳ ಪೀರಪ್ಪ ಔರಾದ್ ಅವರೇ, ಮಾಧವ ಹಸೂರೆ ಅವರೇ, ಬಸವರಾಜ ಆರೆ ಅವರೇ ಹಾಗೂ ಎಲ್ಲಾ ಮಂಡಲದ ಅಧ್ಯಕ್ಷರೇ, ಈ ಹೋರಾಟದಲ್ಲಿ ಭಾಗವಹಿಸಿದಂತಹ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ರಾಜ್ಯ ಸರ್ಕಾರದ ಈ ಒಂದು ಸಮುದಾಯಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಸಾಕಷ್ಟು ನಮ್ಮ ನಾಯಕರು ಮಾತಾಡಿದ್ದಾರೆ. ಸವಿಸ್ತಾರವಾಗಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇವತ್ತು ರಾಜ್ಯದ ಸಿದ್ದರಾಮಯ್ಯನವರು ಅಹಿಂದ ಅಂತ ದಲಿತರ ಹೆಸರ ಮೇಲೆ ಅಧಿಕಾರಕ್ಕೆ ಬಂದು ಆ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯ 2 ಸಚಿವರು, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಸನ್ಮಾನ್ಯ ರಹೀಂ ಖಾನ್ ಅವರು, ಆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚಿನ ಅನ್ಯಾಯ ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತೊಬ್ಬ ದಲಿತ ಯುವಕ ತನ್ನ ಹೊಟ್ಟೆ ಬಾಡಿಗಾಗಿ ಒಂದು ATM ನಲ್ಲಿ ಹಣ ಭರ್ತಿ ಮಾಡುವಂತಹ ಒಂದು CMS ಅನ್ನುವಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ 2 ಯುವಕರು, ತಮ್ಮ ಕುಟುಂಬ ನಡೆಸ್ತಾ ಇರುವಂತಹ ಯುವಕರು ಹಾಡು ಹೊಗಲಿಡುವಂತಹ ದರೋಡೆಯಲ್ಲಿ ಒಬ್ಬ ದಲಿತ ಯುವಕ ಪ್ರಾಣ ಕೊಟ್ಟನು. ಇನ್ನೊಬ್ಬ ಯುವಕ ಅವನ ದೇಹದಿಂದ ಗೋಲಿ ಹೊರಗಡೆ ಬಂದು ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಈ 2 ಸಚಿವರಿಗೆ ಕಿಂಚಿತ್ತು ಕಾಳಜಿ ಅವ್ರ ಬಗ್ಗೆ ಇಲ್ಲ. ಇವತ್ತು ಯಾವ ಹುಡುಗ ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ, ಅವ್ರ ಮನೆಯಲ್ಲಿ ಒಬ್ಬ ಅಂಗವಿಕಲ ತಂಗಿ ಇದ್ದಾಳೆ. ಅವ್ರ ಮನೆ ಹೋಗಿದ್ದೀವಿ, ಅಲ್ಲಿ ಹೋದ್ರೆ ಕಣ್ಣೀರು ಬರ್ತದೆ. ಬಹುಶಃ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಹೋಗಿದ್ರಂತೆ, ಉಸ್ತುವಾರಿ ಮಂತ್ರಿಗಳು ಹೋಗಿದ್ದಾರೆ. ಆದ್ರೆ ಇಲ್ಲಿಯವರೆಗೆ 1 ಪೈಸೆ ನೆರವು ಅವ್ರಿಗೆ ಕೊಟ್ಟಿಲ್ಲ. ಅವನ ಆಸ್ಪತ್ರೆ ಖರ್ಚು ಕಂಪನಿ ಭರಿಸಿದೆ,
ಅದು ಸರ್ಕಾರದಿಂದ ಒಂದು ಪೈಸೆ ನೆರವು ಕೊಟ್ಲ ಈ ಸಚಿವರಿಗೆ ನಾಚಿಕೆ ಆಗ್ಬೇಕು. ಯಾಕಾಗ್ಬೇಕು ಇವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ? ಅಷ್ಟೇ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದಾರೆ? ಲೂಟಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ ಹುಮ್ನಾಬಾದ್ ಪುರಸಭೆ, ಚುಡ್ಗುಪ್ಪ ಪುರಸಭೆ, ಬಸವ ಕಲ್ಯಾಣ ಪುರಸಭೆ, ಹಳಿಕಲ್ ಪುರಸಭೆ, ಔರಾದ್ ಪಟ್ಟಣ ಪಂಚಾಯತ್, ಇಲ್ಲೆಲ್ಲ ಅಲಾಟ್ ಆಗಿದ್ದಂತ ಸರ್ಕಾರದಿಂದ ಅನುದಾನ ಬಂದಿತ್ತು. ಎಸ್ಎಫ್ಸಿ ಫಂಡ್ ಅಂತ ಹೇಳಿ ಆ ಎಸ್ಎಫ್ಸಿ ಫಂಡ್ ಹಣವನ್ನು ತಂದು ಇವತ್ತು ಕೇವಲ ಬೀದರ್ ನಗರಸಭೆ ಮತ್ತು ಭಾಲ್ಕಿ ಪುರಸಭೆಗೆ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹೋಗ್ಲಿ, ಆ ವರ್ಗಾವಣೆ ಮಾಡಿ ಅದನ್ನಾದರೂ ಟೆಂಡರ್ ನಿಯಮದ ಪ್ರಕಾರ ಕರೀತಾ ಇಲ್ಲ. ಉದಾಹರಣೆಗೆ ಬೀದರ್ನಲ್ಲಿ ಒಂದು ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಲ್ಲಿ 50 ಕೋಟಿ, ಎಸ್ಎಫ್ಸಿ ಫಂಡ್ 25 ಕೋಟಿ, ಆ ರಹೀಂ ಖಾನ್ ನ ಸಹೋದರಿಗೆ ಸಹಾಯ ಆಗಬೇಕಂತ ಹಿಂದೆ ಒಬ್ಬ ಬಶೀರ್ ಖಾನ್ ಅನ್ನುವಂತ ಒಂದು ಕಾಂಟ್ರಾಕ್ಟರ್ ಇದ್ದು ಇವತ್ತು ಲೈಟ್ಗಳು ಅಳವಡಿಸ್ತಾ ಇದ್ದಾರೆ ನಗರದಲ್ಲಿ. ಆ ಬಶೀರ್ ಖಾನ್ ಎಸ್ಸಿಪಿ ಟಿಎಸ್ಪಿ ಅಂದ್ರೆ ದಲಿತ ಗುತ್ತೇದಾರರಿಗೆ ಕೊಡುವಂತ ಹಣವನ್ನು ಕೂಡ ಅವರ ಹಣ ತಮ್ಮদের ಗುತ್ತೇದಾರಿ ಮಾಡ್ತಾ ಇದ್ದಾರೆ. ಇವತ್ತು ದಲಿತರು ಇದರ ಬಗ್ಗೆ ಗಮನಿಸಬೇಕು. ಈಗ ಇನ್ನು ಇನ್ನೊಬ್ಬ ಗುತ್ತೇದಾರಿ ತಯಾರು ಮಾಡೋ ಸಲ್ಮಾನ್ ಖಾನ್ ಅಂತ ಆ 50 ಕೋಟಿ 25 ಕೋಟಿ ಎರಡರಿಗೂ ಒಂದೇ ಟೆಂಡರ್ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ವಿವರವಾದಂತ ಮಾಹಿತಿಯನ್ನು ಕೊಡೋರ್ತೀವಿ. ಅದಕ್ಕೆ ಇವ್ರೇನ್ ಮಾಡ್ತಾ ಇದ್ದಾರೆ? ದಲಿತರ ಹಣವನ್ನು ಕೂಡ ಲೂಟಿ ಹೊಡೆಯುವಂತ ಕೆಲಸ ನಮ್ಮ ಜಿಲ್ಲೆಯ ಸಚಿವರು ಮಾಡ್ತಾ ಇದ್ದಾರೆ. ಇವತ್ತು ಸಚಿನ್ ಪಂಚ ಆತ್ಮಹತ್ಯೆ ಕೇಸು ಹಳ್ಳ ಹಿಡಿದೋಗಿದೆ. ಇವತ್ತ ದರೋಡೆ ಹಾಡು ಹಗಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕೋರ್ಟ್ ಮುಂದೆ ಕೇಂದ್ರ ಭಾಗದಲ್ಲಿ ಬೀದರ್ ನಗರದ ಹೃದಯ ಭಾಗದಲ್ಲಿ ಮುಂಜಾನೆ 10:30-11 ಗಂಟೆಗೆ ಆಗಿದ್ದಂತ ದರೋಡೆ ಪ್ರಕರಣದಲ್ಲಿ 2 ತಿಂಗಳು ಗತಿಸಿದ್ರು ಕೂಡ ಇವತ್ತು ಅವರು ಹೆಜ್ಜೆ ಗುರುತು ಕೂಡ ಸಿಗ್ತಾ ಇಲ್ಲ. ನಾವು ಈಗಾಗಲೇ ಹಿಂದೆ ಕೂಡ ನಾವು ಹೇಳಿ ಒತ್ತಾಯ ಮಾಡಿದ್ದೀವಿ. ಇದರಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ. ಹಿಂದೆ ನಾವು ಕೇವಲ ಈಶ್ವರ್ ಖಂಡ್ರೆ ರಾಜೀನಾಮೆ ಕೇಳಿದ್ವಿ. ಇವತ್ತು ಪರಮೇಶ್ವರ್ ಕೂಡ ಈ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಬರುವಂತಹ ದಿನಗಳಲ್ಲಿ ನಮ್ಮ ಶಾಸಕರು ಕೂಡ ಸದನದಲ್ಲಿ ಕೂಡ ಈ ಬಗ್ಗೆ ಹೋರಾಟ ಮಾಡೋರಿದ್ದಾರೆ. ಈ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಇದೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಇವತ್ತು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಲ್ಮೆಟ್ ಮಾರಾಟ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ಅಲ್ಲಲ್ಲಿ ಎಲ್ಲರನ್ನು ಕರೆದಿ ಹೆಲ್ಮೆಟ್ ಮಾರುವಂತ ಕೆಲಸ ಇವತ್ತು ಪೊಲೀಸರಿಗೆ ನಡೀತಾ ಇದೆ. ಇವತ್ತು ಮೋಟರ್ಗಳನ್ನು, ಸೈಕಲ್ ಮೋಟರ್ಗಳನ್ನು, ಕಾರ್ಗಳನ್ನು ಹಿಡಿಯೋದೇ ನಮ್ಮ ಕೆಲಸ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಈ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಇವತ್ತು ಆ ಪ್ರಕರಣ ಆದ ನಂತರ ಅನೇಕ ಪ್ರಕರಣಗಳು. ಮೊನ್ನೆ ಒಬ್ಬ ಮಹಿಳೆ ಮೇಲೆ ಹಾಡು ಹಗಲೇ ಚಾಕು ಹಿಡಿದು ಜನವಾಡ ಹತ್ರ ಒಂದು ಹಳ್ಳಿಯಲ್ಲಿ ಲೂಟಿ ಮಾಡುವಂತ ಕೆಲಸ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ. ಕೌಕಾದಲ್ಲಿ ಆ ಮಹಿಳೆ ಜೀವನ ಮರಣದ ಮಧ್ಯ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಮಂಕಿ ಮಹಿಳೆ ಮೇಲೆ ಇದಾಗಿದೆ. ಈ ರೀತಿಯ ಘಟನೆಗಳು ನಡೀತಾ ಇವೆ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಡಳಿತ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ಜಿಲ್ಲಾಡಳಿತ ಕೂಡ ಸರಿ ಹೊಂದಬೇಕು ಅಂದ್ರೆ ನಮ್ಮ ಜಿಲ್ಲೆಯ ಸಚಿವರು ಕೂಡ ಬದಲಾವಣೆ ಆಗಬೇಕು. ಕೇವಲ ಸಚಿವರು ಅವರು ತಮ್ಮ ಮನೆಯನ್ನು ತುಂಬಿಕೊಳ್ಳಿಕ್ಕೆ ಮಾತ್ರ ಸಚಿವರಾಗಿದ್ದ ರೀತಿ ಆಗಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ಹೋರಾಟಗಳನ್ನು ಕೂಡ ನಾವು ತಗೊಂಡು ಹೋರಾಟ ಮಾಡೋರಿದ್ದೀವಿ. ಈ ಹೋರಾಟದ ನಂತರ ನಮ್ಮೆಲ್ಲ